ಗುಡ್ ಮಾರ್ನಿಂಗ್ ಫ್ರಮ್ ಸೆಂಟ್ ಕೆಥೆಡ್ರಲ್ ಚರ್ಚ್ ಇನ್ ಮೈಸೂರಿನಲ್ಲಿರುವಂಥ ಸೆಂಟ್ ಕೆಥೆಡ್ರಲ್ ಚರ್ಚ್ಗಾರೆ ಇವತ್ತು ವಿಸಿಟ್ ಮಾಡಿದ್ವಿ. ಪ್ರೆಸೆಂಟ್ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೆಂಟ್ ಕೆಥೆಡ್ರಲ್ ಚರ್ಚ್. ಇದನ್ನು ಶ್ರೀಕೃಷ್ಣ ದೇವರಾಯ ಒಡೆಯರ್ ಅವರು ನಿರ್ಮಿಸಿರುವಂಥ ಒಂದು ಚರ್ಚು. ಸೊ ಬ್ರಿಟಿಷರು ನಮ್ಮ ಇಂಡಿಯಾ ಬಿಟ್ಟುವಾಗ ಬಂದ್ಬಿಟ್ಟು ಅವರ ಒಂದು ಮೆಮೊರಿಗೆ ಇದಕ್ಕೆ ದಾಳಿಯಾಗಿ ಸೊ ಈ ಒಂದು ಯುದ್ಧ ಬಿಟ್ಟೋಗೋ ಟೈಮಲ್ಲಿ ಶ್ರೀಕೃಷ್ಣ ದೇವರಾಯ ಒಡೆಯರು ಅವರ ಒಂದು ಮೆಮೋರಿಯಲ್ಗಾಗಿ ಈ ಒಂದು ಚರ್ಚನ್ನು ನಿರ್ಮಿಸಿ ಈ ಒಂದು ಚರ್ಚ್ ನೋಡ್ಕೊಂಡ್ರೆ ಬಂದ್ಬಿಟ್ಟು ಏಷ್ಯಾದಲ್ಲೇ ಬ್ಯೂಟಿಫುಲ್ ಚರ್ಚ್ ಅಂತ ಕರೀಬೋದು. ಸೊ ತುಂಬ ಬೃಹದಾಕಾರದ ಒಂದು ಚರ್ಚ್ ನೋಡಿ. ಈ ಒಂದು ಚರ್ಚ್ಗಾರ ವಿಸಿಟ್ ಮಾಡಿ. ಸೊ ಯೇಸು ಪ್ರಭು ಒಳಗಡೆ ಗೊತ್ತಲ್ಲ ಸೊ ಬಂದ್ಬಿಟ್ಟು ಅಸಲಿ ಯೇಸು ಪ್ರಭು ಒಳಗಡೆ ಇದ್ದಾರೆ. ನಿಮ್ಗೆ ಇಲ್ಲಿಂದ ತೋರಿಸ್ಕೊಂಡ್ರೆ ಇವಾಗೆಲ್ಲ ನೋಡಿ. ಮೊದಲು ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸೊ ಇದೆಲ್ಲ ಬರಲಿಲ್ಲ, ಇವಾಗೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಸೊ ಚೇಂಜಸ್ ಅದು ತುಂಬ ಚೇಂಜಸ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಇವಾಗಿನ ಫೆಸ್ಟಿವಲ್ ಇದೆ ಅದಕ್ಕೆ ಇದು ಮಾಡಿದ್ದಾರೆ ಮೋಸ್ಟ್ಲಿ ಮೇಲೇನ. ಇಲ್ಲೆಲ್ಲ ಫುಲ್ ಚೇಂಜ್ ಮಾಡ್ತಾರೆ ನೋಡಿ. ಪೂರ್ವ ಭಾಗ ಸ್ವಾಗ ಅಂದ್ಬಿಟ್ಟು. ಸೊ ವೆಲ್ಕಮ್ ಟು ಸೆಂಟ್ ಜೋಸೆಫಿನ್ ಕೆಥೆಡ್ರಲ್ ಆ್ಯಂಡ್ ಫಿಲೋಮಿನಾ ಆ್ಯಂಡ್ ಸ್ಟ್ರೈನ್. ಸೊ ಇದು ಬಂದ್ಬಿಟ್ಟು ಇವಾಗ ಆ್ಯಕ್ಚುಲಿ ಇದು ನೋಡಿ ಲಾಸ್ಟ್ ಇಯರ್ ಎಲ್ಲ ಫುಲ್ ಇರಲಿ, ಇವಾಗ ಇದು ಮಾಡಿದ್ದಾರೆ ನೋಡಿ. ಇದೆಲ್ಲ ಇದೇನು ನೋಡ್ತೀವಿ ಎಲ್ಲ ಕನ್ಸ್ಟ್ರಕ್ಷನು ಎಂಕ್ವೈರಿ ಇದೆಲ್ಲ ಬಂದು ಪೊಲೀಸ್ ಹೋಗಿ. ಸೊ ಪ್ರವಾಸೋದ್ಯಮ ಇದಕ್ಕೆಲ್ಲ ಫುಲ್ ಚೇಂಜಸ್ ಆದರೂ ಮಾಡ್ತಾಯಿದ್ದಾರೆ. ಇದು ಬಂದು 24 hours ಓಪನ್ ಇರುತ್ತೆ. ಮಾರ್ನಿಂಗು ಈವ್ನಿಂಗ್ವರೆಗೂ ಓಪನ್ ಇರುತ್ತೆ. ನೈಟ್ ಆದರೆ 8 o'clock ಆದರೆ ನೈಟ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಈ ಒಂದು ಚರ್ಚಿನ ಒಂದು ಪ್ರತ್ಯಕ್ಷ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ನಮ್ಮ ಇಂಡಿಯಾದಲ್ಲೇ ಏಷ್ಯಾದಲ್ಲೇ ಒಂದು ಪ್ರತ್ಯಕ್ಷವಾದಂಥ ಒಂದು ಚರ್ಚು. ಏನು ನೋಡ್ತೀವಿ ಈ ಒಂದು ಚರ್ಚ್. ಸೊ ಇನ್ಸೈಡು ನಿಮ್ಗೆ ಅಲ್ಲೋ ಇಲ್ಲ ಅಲ್ಲಿ ತೋರಿಸಿ ನಿಮಗೆ ಈ ಒಂದು ಚರ್ಚಿನ ಒಂದು ಸತಿ ತೋರಿಸ್ತೀನಿ ನೋಡಿ ಕ್ಲಾರಿಟಿ ಹೆಂಗಿದೆ ಅಂತ. ಫೆಂಟಾಸ್ಟಿಕ್ ಇದೆ ಗುರು. ಸರಿ ನಿಮಗೆ ಒಳಗಡೆ ಇನ್ಸೈಡು ಸೊ ಇನ್ಸೈಡ್ ಎಲ್ಲ ಫುಲ್ ಫೋನೆಲ್ಲ ಅಲೋ ಇಲ್ಲ ಗೊತ್ತಲ್ಲ. ಸೊ ಲೈಕ್ ಸೇಮ್ ಟೆಂಪಲ್ ಹೆಂಗಿದ್ದೀರ ಅದೇ ಥರ ಇದು. ಸೊ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ನೋಡ್ಬೋದು ಬೇಕಾದ್ರೆ. ಸೊ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದು ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 28 October 1958 ಆದರೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿದ್ರೆ. ಇಂಟರ್ನ್ಯಾಷನಲ್ ಆಫ್ ಇಂಡಿಯಾ. ಸೊ ಇದನ್ನು ದಿ ಮೋಸ್ಟ್ ಎವನ್ ಆಫ್ ದಿ ಜಂಪ್ಸನ್ ಆಫ್ ನಾಸ್ಟ್ ಅಂಡ್ ಫಾಲೋಯಿಂಗ್ ಇನ್ಸ್ಟಾಲಿಂಗ್ ದಿ ಟು ಇಂಡಿಯಾ ಟು ದಿ 28 ನೋಡಿದೆ ಬಂದ್ಬಿಟ್ಟು 28 ಜೋಸೆಫಿನ್ ಆ್ಯಂಡ್ ಸೈಂಟ್ ಫಿಲೋಮಿನಾ ಆ್ಯಂಡ್ ವಾಸ್ ದಿ ಕನ್ಸ್ಟ್ರಕ್ಟೆಡ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ನೋಡ್ಬೇಕಾದ್ರೆ. ಸೊ ಈ ಒಂದು ಚರ್ಚಿನ ಒಂದು ಆಕೃತಿ ನೋಡ್ಕೊಂಡು ನೋಡಿ ಯಾವ ಥರ ಇದೆ ಅಂತ. ಸೊ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಪೂಜಾ ಸಮಯ ಅಂದರೆ ಇಲ್ಲಿ ಬಂದ್ಬಿಟ್ಟು ಅವ್ರು ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡೋ ಟೈಮಲ್ಲಿ ಸೊ ಟೂರಿಸ್ಟ್ಗಾರ ಒಳಗಡೆ ಎಂಟ್ರಿ ಇಲ್ಲ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಹೋಗ್ಬೇಕು. ಇಲ್ಲ ಆಗಿದೆ ನೋಡಿ. ಸೊ ಪ್ರವಾಸಿಗರಿಗೆ ಪೂಜೆ ಸಮಯದಲ್ಲಿ ಪ್ರವೇಶಿಸಬೇಡಿ ಅಂತ ಅಂದ್ಬಿಟ್ಟು. ಸೊ ಮೋಸ್ಟ್ಲಿ ಏನೋ ಪ್ರೇಯರ್ ಮಾಡ್ತಾಯಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲ ಯಾವ ಥರ ಪ್ರೇಯರ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಏನೋ ಪ್ರೇಯರ್ ನಡೀತಾ ಇದೆ. ಸೊ ಪ್ರೇಯರ್ ಆದಮೇಲೆ ಬೇಕಾದ್ರೆ ನಾವು ಹೋಗ್ಬಿಟ್ಟು ಒಂದು ಸತಿ ವೀಕ್ಷಣೆ ಮಾಡೋಣ. ಆದರೂ ಸಹ ಇನ್ಸೈಡು ಫೋನೆಲ್ಲ ಫುಲ್ ಅಲೋ ಇಲ್ಲ. ಮೋಸ್ಟ್ಲಿ ಅದೇನು ಪ್ರೇಯರ್ ಮಾಡ್ತಾರೆ ನಮ್ಗೆ ಆದರೆ ಬಟ್ ನಮ್ಗೆ ಗೊತ್ತಿಲ್ಲಲ್ಲ. ಲೈಕ್ ಬಂದ್ಬಿಟ್ಟು ಅವರು ಡಿಫ್ರೆಂಟ್ ಕಲ್ಚರಲ್ಲಿ ಎಲ್ಲ ಫುಲ್ ಪ್ರೇಯರ್ ಅಂತ ಮಾಡ್ತಾಯಿರ್ತಾರೆ. ಮತ್ತು ನೀವು ಇಲ್ಲಿ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಈ ಒಂದು ಚರ್ಚಿನ ನೋಡಿ ಇಲ್ಲಿ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ನೋಡ್ಕೊಂಡು ನೋಡಿ. ಈ ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ಕನ್ಸ್ಟ್ರಕ್ಷನು. ಈ ಮೇಲೆ ನೋಡ್ಕೊಂಡ್ರೆ ಸ್ಟೆಪ್ಸು. ಸೊ ಇದೆಲ್ಲ ತುಂಬ ಆಕರ್ಷಣೆ ಮಾಡಿದೆ ಗೊತ್ತಾ ಪ್ರವಾಸಿಗರನ್ನ ಆಕರ್ಷಣೆ. ಏಷ್ಯಾದಲ್ಲೇ ಒಂದು ಅದ್ಭುತವಾದ ಸುಂದರವಾದಂಥ ಒಂದು ಚರ್ಚು. ಸೊ ತುಂಬ ಚೆನ್ನಾಗಿದೆ ಚರ್ಚು. ಇಲ್ಲಿ ನೋಡ್ಕೊಂಡು ಇಲ್ಲಿ ಆ್ಯಕ್ಚುಲಿ ನೋಡ್ಬಿಟ್ಟು ಮೇರಿ ಯೇಸು ಪ್ರಭು ಸಹ ಇಲ್ಲೇ ಕೆಳಗಡೆ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ ಒಳಗಡೆ. ಮೋಸ್ಟ್ಲಿ ಇನ್ಸೈಡು ಫೋನ್ ಅಲೋ ಮಾಡಲ್ಲ ಅನ್ಸುತ್ತೆ. ನೋಡಿ ಮೊದಲು ಲಾಸ್ಟ್ ಟೈಮ್ ಬಂದಾಗ ಸೊ ಎಲ್ಲ ಫುಲ್ ಇವೆಲ್ಲ ಫುಲ್ ಚೇಂಜಸ್ ಮಾಡಿದೆ ನೋಡಿ. ಐ ಲವ್ ಮೈಸೂರು, ಐ ಲವ್ ಸೆಂಟ್ ಫಿಲೋಮಿನಾ ಚರ್ಚ್. ಸೊ ನೀವು ಇಲ್ಲಿ ಮುಂದೆ ನೋಡ್ಕೊಂಡು ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಎಲ್ಲ ಫೆಂಟಾಸ್ಟಿಕ್ ಆಗಿದೆ. ಇನ್ನು ಮಾರ್ನಿಂಗ್ ಇನ್ನೂ ಎಲ್ಲ ಓಪನ್ ಆಗಿಲ್ಲ ಗೊತ್ತಲ್ಲ. ಸೊ ಎಲ್ಲ ಲೇಟ್ ನಮ್ಗೆ ಅದೇ ಟೈಮ್ ಇಲ್ಲ. ನಾನು ಇವಾಗೆಲ್ಲ ಫುಲ್ ಕೇರಳಗಾದ್ರೆ ನಾನು ರೀಚ್ ಆಗಬೇಕು. ನನಗೆ 11 o'clock ನನ್ನ ಟ್ರೈನ್ ಇದೆ ನನಗೆ. ಸೊ ನಾನು ರೂಮ್ ಚೆಕ್ಔಟ್ ಮಾಡಿ ಹೋಗ್ಬೇಕಾದಕ್ಕೆ ನನ್ನ ಟೈಮ್ ಇರೋದು ಹೋಗ್ಬಿಟ್ಟು ಇವಾಗ ಸ್ವಲ್ಪ 2-3 hour ಮಾತ್ರ ನಂಗೆ ಟೈಮ್ ಇದೆ. ಆ 2-3 hour ನಾನು ಇದೆಲ್ಲ ಫುಲ್ ಕವರ್ ಮಾಡಬೇಕಾಗತ್ತೆ. ಸನ್ಮಿತ್ರ ಕ್ವಾರ್ಟರ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಕ್ವಾರ್ಟರ್ಸ್ ಏನು ನೋಡ್ತಾರೆ ಈ ಕಡೆ ಎಲ್ಲ ಫುಲ್ ಕ್ವಾರ್ಟರ್ಸು. ಫೆಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ಗಂತೂ ಇವಾಗ ಫುಲ್ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ನಿಶ್ಶಬ್ದ ವಲಯ ಪರಮಪ್ರಸಾದ ಆರಾಧನಾ ಮಂದಿರ. ಸೊ ಗೊತ್ತಿಲ್ಲ ಏನಂತದ್ದು. ಮೋಸ್ಟ್ಲಿ ಎಲ್ಲ ಫುಲ್ ಚೇಂಜಸ್ ಆಗಿದೆ ಇವಾಗೆಲ್ಲ. ಸೊ ಇಲ್ಲಿ ಹಾಕಿದ್ದಾರೆ ಕ್ರಿಶ್ಚಿಯನ್ ಬಗ್ಗೆ. ಸೊ ಇಲ್ಲಾದರೆ ಫುಲ್ ಬಟ್ ನೈಟ್ ಈವ್ನಿಂಗ್ ಟೈಮ್ ಆದರೆ ಇಲ್ಲೆಲ್ಲ ಫುಲ್ ವಾಟರ್ ಅಂದರೆ ಲೈಟಿಂಗ್ ಎಲ್ಲ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಎಲ್ಲ ಸ್ಟೋನಿಂದ. ಸೊ ಕಲ್ಲಲ್ಲಿ ಇದು ಮಾಡಿರೋವಂಥದ್ದು ನೋಡಿ. ಫೆಂಟಾಸ್ಟಿಕಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಈವ್ನಿಂಗ್ ಇಲ್ಲೆಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿರ್ತಾರೆ. ಈವ್ನಿಂಗ್ ಇನ್ನೂ ಸಖತ್ತಾಗಿ ಫೆಂಟಾಸ್ಟಿಕ್ ಆಗಿದೆ. ಒಂದು ಚರ್ಚ್ ನೋಡ್ಕೊಂಡ್ರೆ ನೋಡಿ ಮೇಲೆ ಟಾಪ್ ಬಂದರೆ ತುಂಬ ಹೈಟ್ ಇದೆ ಚರ್ಚ್ ಮಾತ್ರ. ತುಂಬ ಫೆಂಟಾಸ್ಟಿಕ್ ಆಗಿದೆ. ಮೋಸ್ಟ್ಲಿ ಇವಾಗ ಪ್ರೇಯರ್ ನಡೀತಿದ್ದಕ್ಕೆ ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಪ್ರೇಯರ್ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಯಾವ ಥರ ಇದೆ ಏನು ಅಂದ್ಬಿಟ್ಟಿಲ್ಲ ಇಲ್ಲಿಂದ. ಸೊ ನಾವು ಆದರೆ ಇವಾಗ ಅಲ್ಲಿ ಮೂವ್ ಆಗಬೇಕು. ನೀವು ಈ ಚರ್ಚ್ನ ಒಂದು
ವ್ಯೂ ತೋರಿಸ್ತೀನಿ ನೋಡಿ. ಸೊ ಫುಲ್ ಎಲ್ಲ ಹೆಂಗಿದೆ ಚರ್ಚ್, ಯಾವ ಥರ ಇದೆ ಅಂದ್ಬಿಟ್ಟೆಲ್ಲ. ಈ ಒಂದು ಬ್ಯಾಕ್ ಸೈಡ್ನ ಒಂದು ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ಈ ಒಂದು ಚರ್ಚ್ ವ್ಯೂ ಟೂರಿಸ್ಟ್ನ ತುಂಬ ಅಟ್ರಾಕ್ಟ್ ಮಾಡೋದು ಅಂದರೆ ಇದೆ. ಬಟ್ ಇವಾಗೆಲ್ಲ ಫುಲ್ ಪೇಂಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಪೇಂಟಿಂಗ್ ಎಲ್ಲ ಫುಲ್ ಬೇರೆ ಇತ್ತು, ಪೇಂಟಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅವಾಗ ನೋಡಿ. ಬಟ್ ಆ್ಯಕ್ಚುಲಿ ರಿಯಲ್ ಬಂದ್ಬಿಟ್ಟು ಈ ಥರ ಇತ್ತು ನೋಡಿ. ಬಟ್ ಇದೆಲ್ಲ ಫುಲ್ ಪೇಂಟಿಂಗ್ ಆಗಿದೆ ಇವಾಗೆಲ್ಲ. ಮೊದಲು ಈ ಥರ ಪೇಂಟಿಂಗ್ ಇಲ್ಲ. ಮೋಸ್ಟ್ಲಿ ಏನೋ ಪ್ರೇಯರ್ ಮಾಡ್ತಾ ಇದ್ದಾರೆ ಗುರು. ಸೊ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರ ಅವರು, ಅಂದರೆ ನಾವು ಪೂಜೆ ಮಾಡ್ತೀವಿ. ಬಟ್ ಕ್ರಿಶ್ಚಿಯನ್ಸಿಗೆ ಅಂದರೆ ಬಟ್ ಏನೋ ಒಂದೆಲ್ಲ ಪ್ರೇಯರ್ ಮಾಡ್ತಾ ಇರ್ತಾರೆ ಅವರು, ಗೊತ್ತಲ್ಲ ಯೇಸುಗೆ. ಸೊ ಮೋಸ್ಟ್ಲಿ ಅವರೆಲ್ಲ ಫುಲ್ ತುಂಬ ಪ್ರೇಯರ್ ಮಾಡೋದು. ಸೊ ಇಂಡಿಯಾದಲ್ಲಿ ಡಿಫ್ರೆಂಟ್ ಕಲ್ಚರ್ ಇದೆ ಅದೇ ಥರ ಅಂದ್ಬಿಟ್ಟು. ಸೊ ಡಿಫ್ರೆಂಟು ಎಲ್ರಿಗೂ ಗೊತ್ತೇ ಇದ್ದಂಗೆ ಎಲ್ಲರೂ ಫುಲ್ಲು. ಸೊ ಅವರವ್ರ ಆರಾಧ್ಯ ದೈವ ಅವ್ರದ್ದು, ಸೊ ಅವರ ಪೂಜೆ ಪದ್ಧತಿ ಆಗಿರ್ಬೋದು. ಸೊ ಎಲ್ಲ ಫುಲ್ ಡಿಫ್ರೆಂಟ್ ಇದೆಯಲ್ಲ, ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್. ಸೊ ಅವ್ರದ್ದೇ ಆದಂಥ ಒಂದು ಸ್ವಭಾವ, ಅವ್ರದ್ದೇ ಆದಂಥ ಒಂದು ಕಲ್ಚರು ಡಿಫ್ರೆಂಟ್ ಇದೆಯಲ್ಲ. ಸೊ ಆ ಥರ ನಾವು ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಇಲ್ಲಿ ಈ ಕಡೆ ಲಾಸ್ಟ್ ಇದೆ. ನಾವು ಹಂಗೆ ಫುಲ್ ರಿಟರ್ನ್ ಹೋಗ್ಬೇಕಾಗುತ್ತೆ ಬ್ಯಾಕ್ ಸೈಡು. ಸೊ ಇಲ್ಲಿಂದ ಮೂವ್ ಆಗಿಬಿಟ್ಟು ನಾವು ಇಲ್ಲಿಂದ ಮುಂದೆ ಹೋಗೋದು. ನೋಡಿ ಚರ್ಚ್ ಆದರೆ ಈ ಥರ ಇದೆಲ್ಲ ಫುಲ್. ಮೋಸ್ಟ್ಲಿ ಪ್ರೇಯರು ಎಷ್ಟು ಗಂಟೆಗೆ ಮುಗಿತೋ ಗೊತ್ತಿಲ್ಲ. ಒಳಗಡೆ ಹೋಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗ್ಬಿಟ್ಟು, ಸೊ ಒಳಗಡೆ ನಿಮ್ಗೆ ಇನ್ಸೈಡು ಮೋಸ್ಟ್ಲಿ ಏನು ತೋರ್ಸೋಕ್ಕೇನಾಗಲ್ಲ ಗೊತ್ತಲ್ಲ. ಯಾಕಂದರೆ ಸೇಮ್ ಟೆಂಪಲ್ ನಮ್ಮ ದೇವಸ್ಥಾನದಲ್ಲಿ ಹೆಂಗೆ ಫೋನ್ ಯೂಸ್ ಮಾಡ್ಬಿಡ್ದು ಅದೇ ಥರ. ಸೊ ಚರ್ಚು ಎಲ್ಲ ಫುಲ್ ಸೇಮ್ ಅದೇ ಥರ ಎಲ್ಲ ಒಂದೇ. ಬಟ್ ಆ ದೇವಸ್ಥಾನ ಚರ್ಚ್ ಅಷ್ಟೇ ಡಿಫ್ರೆನ್ಸ್ ಬೇರೆ ಇಲ್ಲ. ಸೊ ಅದಕ್ಕೆ ಒಳಗಡೆ ಎಲ್ಲ ಫುಲ್ ಯೂಸ್ ಮಾಡೋಂಗಿಲ್ಲ ಫೋನ್. ನಿಮಗೆ ಈ ಒಂದು ಚರ್ಚನ್ನ ಹಾಕ್ತಿರ್ತೀವಿ ನೋಡಿ, ಆ ಕಡೆ ಬ್ಯಾಕ್ ಸೈಡ್ ನೋಡಿದ್ರಲ್ಲ. ಸೊ ಅದೇ ಥರ ಸ್ಟ್ರಕ್ಚರ್ ನೋಡಿ ಇಲ್ಲಿ ಹೆಂಗಿದೆ, ಈ ಥರ ಹೆಂಗಿದೆ ಅಂದ್ಬಿಟ್ಟು. ಸೊ ಇಲ್ಲಿ ತುಂಬ ಅಟ್ರಾಕ್ಟ್ ಮಾಡ್ಬಿಟ್ಟು ಈ ಮೇಲೆ ಒಂದು ಟವರ್ ಇದೆಯಲ್ಲ. ಸೊ ಈ ಒಂದು 2 ಟವರು ಇದು ಬಂದ್ಬಿಟ್ಟು ಒಂದೇ ಲೆವೆಲಲ್ಲಿ ಇರ್ತವರು. ಯಾವ ಥರ ಕಟ್ಟಿದ್ದಾರೆ ನೋಡಿ. ಸೊ ನಿಮಗೆಲ್ಲ ಫುಲ್ ಬೆಂಗಳೂರು ಶಿವಾಜಿನಗರಲ್ಲಿ ಚರ್ಚ್ ಇದೆ, ಅದು ಬಂದ್ಬಿಟ್ಟು ತುಂಬ ದೊಡ್ಡ ಚರ್ಚು. ಬಟ್ ಅದೇನಂದರೆ ಒಂದೇ ಟವರ್, ಸಿಂಗಲ್ ಟವರ್ ಇದು ಆಕರ್ಷಣೆ ಮಾಡುತ್ತೆ ಗೊತ್ತಾ ನಮ್ಮ ಏಷ್ಯಾದಲ್ಲೇ. ಸೊ ಬ್ಯೂಟಿಫುಲ್ ಆಗಿರೋಂಥ ಒಂದು ಚರ್ಚು ಏನಂದರೆ, ಸೊ 2 ಟವರು ಒಂದೇ ಇದರಲ್ಲಿ ನೀವು ನೋಡಿ ಏನಿದೆ ಅಂತ. ಸೊ 2 ಟವರು 2 ಟವರು ಒಂದೇ ಸೇಮ್ ಸ್ಟ್ರಕ್ಚರಲ್ಲಿ ಇದರಲ್ಲಿ ನಿಲ್ಸಿರ್ತಾರೆ ನೋಡಿ. ಈಗ ಬಂದ್ಬಿಟ್ಟು ಸೆಂಟ್ರಲ್ ಅದರ ಡೋರು ಇಲ್ಲಿಂದ ಮುಂದೆ ನೋಡಿ, ಅಲ್ಲೆಲ್ಲ ಫುಲ್ ಪ್ಲಸ್ ಸಿಂಬಲ್ ಇದೆಯಲ್ಲ, ಟವರ್ ನೋಡಿ ಹೆಂಗಿದೆ ಅಂತ. ಒಂದೇ ಹೈಟು, ಒಂದೇ ಸೇಮ್ ಡಿಸೈನ್, ಸೇಮ್ ಸ್ಟ್ರಕ್ಚರಲ್ಲಿ. ಸೊ ಈ ಟವರ್ ಅದು ಪ್ರವಾಸಿಗರನ್ನ ಆಕರ್ಷಣೆ ಮಾಡೋವಂಥ ಟವರ್ ಬಂದ್ಬಿಟ್ಟು. ಸೊ ಇದೇ ಟವರ್ ಗೊತ್ತಲ್ಲ, ಶ್ರೀಕೃಷ್ಣ ದೇವರಾಯರು. ಸೊ ಅವರು ಬ್ರಿಟಿಷರು ಇಲ್ಲಿ ಬಿಟ್ಟೋಗೋ ಸಮಯದಲ್ಲಿ ಅವರ ಒಂದು ಮೆಮೋರಿಯಲ್, ಸೊ ಅಂದರೆ ಅವರ ಸ್ನೇಹಪೂರ್ವಕ ಅವರ ಗುರುತಿಗಾಗಿ ಸೊ ಇದು ನಿರ್ಮಿಸಿರ್ತಾರೆ. ಅವಾಗ ನೋಡಿ ಹೆಂಗಿದೆ ಅಂತ. ನನಗೆ ಚರ್ಚ್ ಅಂತೂ ತುಂಬ ಫೆಂಟಾಸ್ಟಿಕ್, ತುಂಬ ಇಷ್ಟ ಆಯಿತು ಚರ್ಚು. ನಾನು ಲಾಸ್ಟ್ ಟೈಮು ಬಂದಿದ್ದೆ, ಬಟ್ ಈ ಚರ್ಚ್ಗೆ ನಾನು 2-3 ಟೈಮ್ ಬಂದಿದ್ದೀನಿ. ಲಾಸ್ಟ್ ಟೈಮ್ 2 ಟೈಮು. ಬಟ್ಟು ರೆಕಾರ್ಡ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಮೆಮೊರಿ ಎಲ್ಲ ಫುಲ್ ಲಾಸ್ ಆಗಿತ್ತು ನಂದೆಲ್ಲ ಫುಲ್ಲು. ಆ ವೀಡಿಯೋನೂ ಸಿಕ್ಕಿಲ್ಲ, ನನಗೆ ಗೊತ್ತಿಲ್ಲ ಏನಾಯ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ಲಾಸ್ಟ್ ಟೈಮ್ ನೋಡಿ. ಲಾಸ್ಟ್ ಇಯರ್ ಸಹ ನಾನು ವಿಸಿಟ್ ಮಾಡಿದ್ದೆ. ಬಟ್ ಚರ್ಚ್ ಅಂತೂ ಫೆಂಟಾಸ್ಟಿಕ್ ಆಗಿದೆ, ಬೇರೆ ಲೆವೆಲ್ ಚರ್ಚು, ಸೂಪರ್ ಬ್ಯೂಟಿಫುಲ್. ಬಟ್ ನಾವು ಒಂದು ಹಾಫ್ ಆನ್ ಅವರ್ 1 ಅವರ್ ವೆಯ್ಟ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಇನ್ಸೈಡು ಸೊ ಯೇಸು ಪ್ರಭು ಅವ್ರು ನೋಡಿಕೊಂಡು ನಾವು ಅಲ್ಲಿಂದ ಮತ್ತೆ ಮುಂದೆ ಹೋಗೋಣ. ಸೊ ಒಳಗಡೆ ಇನ್ಸೈಡ್ ಪೂಜೆ ನಡೀತದೆ ನೋಡಿ. ಈ ಥರ ಅಷ್ಟೇ ವೀಡಿಯೋ ಅಲೋ ಇಲ್ಲ. ಇದು ತುಂಬ ಫೆಂಟಾಸ್ಟಿಕ್. ಒಳಗಡೆ ಮಾತ್ರ ನೋಡಿದ್ರಲ್ಲ ಹೆಂಗಿದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ವೀಡಿಯೋ ಅಲೋ ಇಲ್ಲ. ಬಟ್ ನಾನು ಸುಮ್ಮನೆ ಒಂದು 2 ಮಿನಿಟ್ಸಲ್ಲೆಲ್ಲ ಫುಲ್ ವೀಡಿಯೋ ಮಾಡಿದೆ. ಜಸ್ಟ್ ಒಂದು 30 ಸೆಕೆಂಡ್ ಮಾತ್ರ, ಯಾಕಂದರೆ ವೀಡಿಯೋ ಅಲೋ ಇಲ್ಲ ಗೊತ್ತಲ್ಲ ಒಳಗಡೆ. ಸೊ ಫೆಂಟಾಸ್ಟಿಕ್ ಇದು ಒಳಗಡೆ ಸ್ಟ್ರಕ್ಚರ್ ಆಗಿರ್ಬೋದು. ಸೊ ಎಲ್ಲ ಫುಲ್ ಏಸು ನೋಡೋಲ್ಲ ಯಾತ್ರೆ ಬಂದ್ಬಿಟ್ಟು. ಸೊ ಸಕ್ಸಸ್ಫುಲ್ ನನಗೆ ಒಂದು ಜರ್ನಿ ಏನಿದೆ, ನಾನು 120 ಡೇಸ್ ಜರ್ನಿ ಸಕ್ಸಸ್ಫುಲ್ ಆಗಾರೆ ಮೂವ್ ಆಯಿತು. ಸೊ ನಾನು ಎಲ್ಲ ಫುಲ್ ಏನೋ ಥರ ಒಂದು ಪ್ರಾಬ್ಲಮ್ ಇಲ್ದಿರ, ಅಂದರೆ ಸೊ ನಾನು ಸ್ಟ್ರಗಲ್ ಪಟ್ಟಿರೋದು ಹಾರ್ಡ್ ವರ್ಕು ಅದು ಬೇರೆ, ಇದು ಬಂದ್ಬಿಟ್ಟು. ಸೊ ಎಲ್ಲ ಫುಲ್ ಈ ನನ್ನ ಒಂದು ಜರ್ನಿ ಸಕ್ಸಸ್ಫುಲ್ ಆಯ್ತಲ್ಲ, 120 ಡೇಸ್ ಜರ್ನಿ. ಸೊ ತುಂಬ ಖುಷಿ, ತುಂಬ ಈ ಒಂದು ಜರ್ನಿಗೆ ನನ್ನ ಎಷ್ಟೋ ಡ್ರೀಮ್ ಇತ್ತು, ಎಷ್ಟೋ ಪರಿಶ್ರಮ ಇತ್ತು. ಮೋಸ್ಟ್ಲಿ ಪ್ರೇಯರ್ ಆಗ್ತಿದೆ ಅನಿಸುತ್ತೆ. ಈ ಒಂದು ಪರಿಶ್ರಮ ಪಟ್ಟಿದ್ದಕ್ಕೆ ನಾನು ಈ ಒಂದು ಜರ್ನಿ ಸಕ್ಸಸ್ಫುಲ್ ಜರ್ನಿ ಆದರೆ ಫುಲ್ ಕಂಪ್ಲೀಟ್ ಆಯಿತು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಗುರು. ಜಸ್ಟು ಇನ್ನೆಲ್ಲ ಒಂದು 5 ಡೇಸ್ ಏನಿದೆ, 5 ಡೇಸ್ 6 ಡೇಸ್ ಇದೆ. ಈ 120 ಡೇಸ್ ಫುಲ್ ನಮ್ಮ ಟ್ರಿಪ್ಪೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ಈ 120 ದಿನಗಳ ಭಾರತ ಕಂಡ ಯಾತ್ರೆ. ಸೊ ನಾನು ಕಂಡಂತಹ ಭಾರತ
ನಿಮಗೆಲ್ಲ ನಾನು ಭಾರತ ಹೆಂಗಿದೆ, ನಮ್ಮ ಇಂಡಿಯಾ ಹೆಂಗಿದೆ ಅಂದ್ಬಿಟ್ಟು ಸೊ ಎಲ್ಲ ಸ್ಟೇಟ್ ಹೋಗಿದ್ದೀನಿ. ಯಾವುದೋ ಮೋಸ್ಟ್ಲಿ 1, 2 ಇಲ್ಲ 3 ಯಾವುದೋ ಒಂದು 2-3 ಸ್ಟೇಟ್ ಮಾತ್ರ ನಾನು ಮಿಸ್ ಮಾಡಿದ್ದೀನಿ ಅನಿವಾರ್ಯ ಕಾರಣಗಳಿಂದ. ಸೊ ಆ ಸ್ಟೇಟ್ಗೆ ಹೋಗೋಕ್ಕಾಗಿಲ್ಲ ನಾನು. ಅದಕ್ಕೆ ಒಂದು 2-3 ಸ್ಟೇಟ್ ಮಾತ್ರ ಮಿಸ್ ಮಾಡಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಂಡಿಯಾ ಫುಲ್ ನಿಮಗೆಲ್ಲ ಫುಲ್ ಕವರ್ ಮಾಡಿದ್ದೀನಿ. ನನ್ನ ಕಣ್ಣಿಂದ ಈ ಒಂದು ಸುಂದರ ಅಖಂಡ ಭಾರತವನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಗೊತ್ತಲ್ಲ. ಸೊ ನಾವು ಅವಾಗ ಮುಂದೆ ಆದರೆ ಪ್ರಪಂಚ ನೋಡೋಕ್ಕಾಗಿ ಇವಾಗ ಹೋಗ್ತಾಯಿದ್ದೀವಿ, ಮುಂದೆ ಮುನ್ನಡೀತಾ ಇದ್ದೀವಿ. ನಮ್ಮ ಜರ್ನಿ ಹಂಗೆ ಮುಂದೆ ಸಾಗ್ತಾ ಇರುತ್ತೆ. ಸೊ ಈ ವರ್ಲ್ಡ್ ಟ್ರಿಪ್ ಏನಿದೆ ಬಂದ್ಬಿಟ್ಟು ನಾನು ವರ್ಲ್ಡ್ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ ನಂಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಾನು ಸ್ವಲ್ಪ ಸಮಯ ತಗೊಂಡು ಪ್ರಪಂಚ ಯಾತ್ರೆ ಅದು ಸ್ಟಾರ್ಟ್ ಮಾಡ್ತೀನಿ. ಈ ಪ್ರಪಂಚದಲ್ಲಿರುವಂಥ ಒಂದು ವೈಶಿಷ್ಟ್ಯಗಳನ್ನು ಎಲ್ಲ ಫುಲ್ ನಾನು ನನ್ನ ಕಣ್ಣಿಂದ ನಾನು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ.